ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಇದು ವ್ಲಾಗ್ ಏನಪ್ಪ ಅಂತಂದರೆ, ನೀವು ನೋಡ್ತಾ ಇರ್ಬೋದು ನಾವೆಲ್ಲಿದ್ದೀವಿ ಅಂತಂದರೆ ಹಾಸ್ಪಿಟ್ಲಲ್ಲಿದ್ದೀವಿ. ಸೊ ಹಂಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ. ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಸೊ ಹಂಗೆ ಹಾಸ್ಪಿಟ್ಲಿಗೆ ವಿಸಿಟ್ ಕೊಟ್ಟೋಗೋಣ ಅಂತೇಳ್ಬಿಟ್ಟು ಬಂದ್ವಿ. ಕನ್ಸಲ್ಟೇಷನ್ ಇತ್ತು. ಸೊ ಅವಳನ್ನ ನಮ್ಮ ಪಾಪುನ ಸಿಸ್ಟರ್ಸ್ ಎಲ್ಲ ಅಲ್ಲಿದ್ರಲ್ವ, ಅವರೆಲ್ಲ ಎತ್ಕೊಂಡು ಮುದ್ದಾಡ್ತಾಯಿದ್ರು. ಅದು ಸೊ ಹಂಗೆ ಒಂದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಏನಾಯಿತು ಎಂತ ಅಂತೇಳ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಕ್ಚುಲಿ ಏನಾಗಿದೆ ಅಂತಂದರೆ, ಇದು ಈವ್ನಿಂಗ್ ವಿಡಿಯೋ ಮಾಡಿದ್ದು. ಸೊ ಹುಷಾರಾಗ್ತಾಳೆ ಅಂತ ನಾವು ಅಂದ್ಕೊಂಡ್ರೆ ಅದೋಗಿ ಏನೇನೋ ಆಯಿತು ಗೈಸ್. ಸೊ ಏನಾಯಿತು ಅಂತಂದರೆ ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಆ್ಯಂಡ್ ಅಲ್ಲಿ ತೋರಿಸ್ಕೊಂಡು ಹೋದ್ಮೇಲೆ ಹುಷಾರಾಗ್ತಾಳೆ ಅಂತ ನಾವು ಅಂದ್ಕೊಂಡ್ರೆ ಹುಷಾರಾಗಲಿಲ್ಲ. ಸೊ ನೈಟ್ ಮತ್ತೆ ನಾವು ಸಿರಪ್ ಅವಳಿಗೆ ಡ್ರಾಪ್ಸ್ ಇಟ್ಕೊಂಡು ಹೋದ್ವಿ. ಆ್ಯಂಡ್ ನೀವು ನೋಡಿದ್ರಲ್ವ, ಸಿಸ್ಟರ್ಸ್ ಅವಳನ್ನ ತುಂಬ ಮುದ್ದಾಡಿದ್ರು, ಇಷ್ಟಪಟ್ಟರು. ಸೊ ಬಟ್ ಒಂಥರ ಬೇಜಾರು ಅಂತಲೇ ಹೇಳ್ಬೋದು. ಈ ಫಸ್ಟ್ ಟೈಮ್ ನಾನು ಈ ಥರ ವ್ಲಾಗ್ ಮಾಡ್ತಾ ಇರೋದು ಇಷ್ಟು ಬೇಜಾರಲ್ಲಿ. ಏನಕ್ಕೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗ್ ಹಾಕ್ತೀನಲ್ವ, ಅವಾಗ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದೇನು ಬೇಜಾರಾಗಿದ್ದು ಅಂತ ಅಂದರೆ, ಒಂದು ದಿನಕ್ಕೇ ಅವಳು 1.5 kg ಕಮ್ಮಿ ಆಗಿಬಿಟ್ಟಿದ್ಲು, ವೆಯ್ಟ್ಗೆ ಲಾಸ್ ಆಗಿಬಿಟ್ಟಿದ್ಲು. ಸೊ ಅದಂತೂ ಒಂದು ಸ್ವಲ್ಪ ಮನ್ಸಿಗೆ ಒಂಥರ ಬೇಜಾರು ಅನಿಸ್ಬಿಡ್ತು. ಅಯ್ಯೋ ಇದೇನಪ್ಪ, ಇಷ್ಟು ಚೆನ್ನಾಗಿ ಕೇರಾಗಿ ನೋಡ್ಕೊಂಡ್ರು ಇದು ಯಾಕೆ ಹಿಂಗಾಯಿತು ಅಂತ ಹೇಳಿಬಿಟ್ಟು ಒಂಥರ ಗಿಲ್ಟ್ ಫೀಲ್ ಆಗ್ತಾಯಿತ್ತು ನಂಗಂದ್ರೂ. ಆ್ಯಂಡ್ ಹಂಗೆ ನಾನು ಸಮಾಧಾನ ಮಾಡಿಕೊಂಡೆ. ಆ್ಯಂಡ್ ಇರೋರು ಸಮಾಧಾನ ಮಾಡ್ತಾಯಿದ್ರು. ಅವಳು ಹುಷಾರಾಗಿದ್ದರೆ ನೆಕ್ಸ್ಟು ಅವಳಿಗೆ ವೆಯ್ಟ್ ಗೇನ್ ಮಾಡೋದೇನು ಕಷ್ಟ ಆಗೋಲ್ಲ. ಇರಲಿ ಬಿಡಿ, ಏನಾಗಲ್ಲ, ಮಕ್ಕಳಂದಮೇಲೆ ಏರುಪೇರು ಇದ್ದೇ ಇರುತ್ತಲ್ವ. ಸೊ ಅಂತ ಹೇಳ್ಬಿಟ್ಟು ಇರಲಿ, ಅವಳು ಹುಷಾರಾಗಲಿ ಅಷ್ಟೇ ಸಾಕು ಅಂಥೇಳಿ. ಆ್ಯಂಡ್ ನೆಕ್ಸ್ಟ್ ನಾವು ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವ್ಲಾಗು ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅಂದರೆ, ಟೈಮ್ ಬಂದ್ಬಿಟ್ಟು ಎಷ್ಟಾಗಿದೆ, 2:15 ಆಗಿದೆ. ಅಂದರೆ ಬೆಳಗ್ಗೆ ಅಲ್ಲ, ಮಧ್ಯಾಹ್ನ ಅಲ್ಲ, ನೈಟ್ 2:15 ಆಗಿದೆ. ಸೊ ಏನು, ಹಾಂ ಸರಿ, ಬೆಳಗಿನ ಜಾವ 2:15 ಆಗಿದೆ. ಆ್ಯಂಡ್ ನಾವಿರೋದು ವಿದ್ಯಾರ್ಥಿ ಭವನ ಹತ್ರ ಇದ್ದೀವಿ. ಸೊ ಏನಕ್ಕೆ ಬಂದಿದ್ದೀವಿ ಅಂತಂದರೆ, ನಮ್ಮ ಪಾಪುಗೆ ಹುಷಾರಿರಲಿಲ್ಲ. ನಿನ್ನೆ ನೈಟೇ ಬಂದುಬಿಟ್ಟು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಹೋಗಿದ್ವಿ. ಬಟ್ ಅವಳಿಗೆ ಏನಾಗಿದೆ ಅಂದರೆ, ಮೂಗು ಕಟ್ಬಿಟ್ಟಿದೆ. ಅದ್ರದ್ದು ಸ್ಪ್ರೇನೂ ನಾವು ತಂದಿಲ್ಲ, ಅಂದರೆ ಡ್ರಾಪ್ಸ್ ತಂದಿಲ್ಲ. ಸೊ ತುಂಬಾ ಮೂಗು ಕಟ್ಟಿದೆ, ಅವಳಿಗೆ ಇರೋಕ್ಕಾಗ್ತಿಲ್ಲ. ಸೊ ಬನ್ನಿ ಹೋಗಿ ಡ್ರಾಪ್ಸ್ನ ತರೋಣ. ನೋಡಿ, ರೋಡ್ ನೋಡ್ತಾ ಇರ್ಬೋದು ನೀವು, ಯಾರೊಬ್ಬರೂ ಕಾಣಿಸ್ತಾ ಇಲ್ಲ. ಹಾಸ್ಪಿಟಲ್ ಒಂದೇ ಓಪನ್ ಆಗಿದೆ. ಸೊ ಬನ್ನಿ ಹೋಗೋಣ. ಅದನ್ನು ಓಪನ್ ಆಗೈತಾ ಇಲ್ಲ, ಇಟ್ಕೊಳ್ಳಿ, ಹುಷಾರು. ಸೊ ಒಳಗಡೆ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ಯಾರು ಇರಲ್ಲ, ಸ್ಟೆಥೋಸ್ಕೋಪ್ ಐತೆ ನೋಡಿ, ಸ್ಟೆಥೋಸ್ಕೋಪ್ ಅದೊಂದೇ ಇರೋದು. ಇವರೇನಪ್ಪ, ಯಾರು ಬರ್ತಾನೆ ಇಲ್ಲ. ಅಲ್ಲೆಲ್ಲಿಗೆ ಹೋಗ್ತೀವಿ? ಹಾಂ, ಯಾರು ರೆಸ್ಪಾನ್ಸೇ ಮಾಡ್ತಿಲ್ಲ. ಎದ್ದೇಳಿಸಿದ್ರೆ ಮತ್ತೆ ಮಲಗಿದಾರಂತೆ.
ಯಾರೂ ಇಲ್ಲ ಅಲ್ಲಿ. ಯಾರು ಕಾಣಿಸ್ತಾ ಇಲ್ಲ. ಸೊ ಇಲ್ಲೇ ಒಬ್ಬರು ಇದ್ದಾರಲ್ಲ, ಏನು ಮಾಡೋದು? ಇಲ್ಲಿ ಒಬ್ಬರಿದ್ದರು. ಸೊ ಅವ್ರನ್ನ ಕೇಳಿದ್ದಕ್ಕೆ ಇಲ್ಲಿ ಮೆಡಿಸಿನ್ ಖಾಲಿಯಾಗಿದೆಂತೆ, ಸೊ ಬೇರೆ ಕಡೆ ಹೋಗ್ಬಿಟ್ಟು ತಗೊಳ್ಳೋಣ ಬನ್ನಿ. ಸೊ ಗೈಸ್, ನೋಡಿದ್ರಲ್ವಾ, ನಾವು ಹಾಸ್ಪಿಟ್ಲಿಗೆ ಕುಟ್ಕೊಂಡು ಬಂದರೆ ಅವ್ರು ಆ್ಯಕ್ಚುಲಿ ಮಲಗಿದ್ರು, ತುಂಬ ನಿದ್ದಲ್ಲಿದ್ದರು. ಸೊ ಆದರೂ ರೆಸ್ಪಾನ್ಸ್ ಮಾಡಿದರು. ಇಲ್ಲಿ ಇಲ್ಲಿ ಆ್ಯಕ್ಚುಲಿ ಖಾಲಿ ಆಗಿದೆ. ಸೊ ಬೇರೆ ಹಾಸ್ಪಿಟ್ಲಿಗೆ ಹೋಗಿ ಅಂತೇಳ್ಬಿಟ್ಟು ಒಂದು ಅಡ್ರೆಸ್ ಕೊಟ್ಬಿಟ್ಟು ಕಳಿಸಿದ್ರು. ಸೊ ಅಲ್ಲಿಗೆ ಹೋಗ್ಬಿಟ್ಟು ಕೇಳೋಣ ಬನ್ನಿ. ಅದೇ ನನಗೆ ಹುಷಾರಂತೇಳಿ ನೀನು ಬಡಿಸ್ಕೊಂಡಿಲ್ಲ. ಹಿಂಗೆ ಹೋಗ್ಬಿಟ್ಟು ಅಲ್ಲಿ ಲೆಫ್ಟಿಗೆ ಬರುತ್ತೆ, ಬಾ ನೋಡೋಣ. ಟೈಮ್ ಕೆಟ್ಟಾಗ ಹೆಂಗೆ ಅಪ್ಪ. ಏನು ಅನಿಸ್ತಿದೆ? ಏನೋ ಇದೊಂಥರ ಹೊಸ ಎಕ್ಸ್ಪೀರಿಯೆನ್ಸು. ಸೊ ಏನು ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋಣ, ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಇರ್ಬೋದು ನೀವು, ಖಾಲಿ ರೋಡು, ಯಾರೊಬ್ಬರು ಕಾಣಿಸ್ತಾ ಇಲ್ಲ. ಇಲ್ಲಿ ರೈಟಿಗೆ ಹೋಗ್ಬೇಕು. ನೋಡು, ನನಗೂ ಅಷ್ಟು ಕರೆಕ್ಟಾಗಿ ಗೊತ್ತಾಗಲ್ಲ. ಲೆಫ್ಟ್ ಅನ್ಸುತ್ತೆ, ಹಿಂಗೆ ಹೋಗು. ಸೊ ಬನ್ನಿ, ಇಲ್ಲಿ ಸಿಗುತ್ತೋ ಇಲ್ವೋ ಕೇಳೋಣ. ಇದರಾ ನಲ್ಲಿ ಡ್ರಾಪ್ಸ್ ಕೂಡ ಸಿಕ್ಕಿದೆ. ಸೊ ಮನೆಗೆ ಹೋಗ್ಬಿಟ್ಟು ನೋಡೋಣ, ಅವಳಿಗೆ ಹಾಕ್ಬಿಟ್ಟು ಆಮೇಲೆ ಸಿಗ್ತೀನಿ. ಓಕೆನಾ? ಆ್ಯಂಡ್ ಅವಳು ಹೆಂಗಿದ್ದಾಳೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ಬನ್ನಿ, ಮನೆಗೆ ಹೋಗ್ಬಿಟ್ಟು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ.
ಫೈನಲಿ ಮನೆ ಕೂಡ ರೀಚ್ ಆದ್ವಿ. ಆ್ಯಂಡ್ ಡೋರ್ ತೆಗೀರಿ, ಬಟ್ ಕೀ ಇವ್ರ ಹತ್ರ ಇದೆ. ಹಾಯ್ ಬಾಯ್ ಬಾಯ್ ಹಾಯ್. ಮಾರ್ನಿಂಗ್ ಸಿಗ್ತೀನಿ ಎಲ್ಲರಿಗೂ. ಗುಡ್ ನೈಟ್. ಹಾಂ ಸೊ ಗೈಸ್, ನೋಡಿದ್ರಲ್ವ ನಮ್ಮ ಚಿಕ್ಕು ಹೇಗಿದ್ದಾಳೆ ಅಂತ ಹೇಳ್ಬಿಟ್ಟು. ಸೊ ಇನ್ನೊಂದು ಸರಿ ತೋರಿಸ್ತೀನಿ ಬನ್ನಿ, ಒಂದು ನಿಮಿಷ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಆ್ಯಂಡ್ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ವ್ಲಾಗ್ ಇಷ್ಟ ಆಗಿದೆಯೋ ಅವರೆಲ್ಲ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.